ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರಿಂದ ಊಟಿಗೆ ಹೋಗೋ ರಾತ್ರಿ ಬಸ್ ಪ್ರಯಾಣದಲ್ಲಿ ಪಕ್ಕದ ಸೀಟಿಗೆ ಬಂದ ಹ್ಯಾಂಡ್ಸಮ್ ಆದ ವಯಸ್ಸಾದ ಗಂಡಸಿನ ಜೊತೆ ಕತ್ಲಿನಲ್ಲಿ ನಡೆದ ಮೌನ ಮತ್ತೆ ರೋಮಾಂಚನಕಾರಿ ಸುಖದ ಹಾಕುವ ಅನುಭವ. ಕತೆ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ಕತೆನ ಕೇಳ್ತಾ ಹೋಗಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗತ್ತೆ. ಬೆಂಗಳೂರಲ್ಲಿ ಆ ರಾತ್ರಿ ವಿಪರೀತ ಚಳಿ ಮತ್ತು ಧಾರಾಕಾರವಾದ ಮಳೆ ಆಗ್ತಿತ್ತು. ನಾನು ಮಡಿವಾಳ ಬಸ್ ನಿಲ್ದಾಣದಿಂದ ಊಟಿಗೆ ಹೋಗೋ ರಾತ್ರಿಯ AC ಓಲ್ವೋ ಬಸ್ನ ಹಿಡಿಯೋದಕ್ಕೆ ಊಬರಲ್ಲಿ ಬಂದೆ. ಭಾರಿ ಮಳೆ ಕಿಟಕಿಗಳಿಗೆ ಬಡಿತಾ ಇತ್ತು ಮತ್ತು ಮೈ ಕೊರೆಯೋ ಗಾಳಿನೂ ವಾತಾವರಣನ ತಣ್ಣಗಾಗಿಸ್ತಾ ಇತ್ತು. ಐಷಾರಾಮಿ ಸೆಮಿ ಸ್ಲೀಪರ್ ಬಸ್ನೊಳಗೆ AC ಜೋರಾಗಿದ್ದರೂ ಕೊಟ್ಟಿದ್ದ ಬ್ಲ್ಯಾಂಕೆಟ್ ಅಡಿಯಲ್ಲಿ ಬೆಚ್ಚಗಿನ ಅನುಭವ ಆಗ್ತಿತ್ತು. ನಾನು ನನ್ನ ಒದ್ದೆ ಆದ ವಿಂಡ್ ಬ್ರೇಕರ್ ತೆಗೆದು ಲಗೇಜ್ ರ್ಯಾಕ್ ಮೇಲೆ ಹಾಕಿ ಕಿಟಕಿ ಸೀಟಲ್ಲಿ ಕೂತ್ಕೊಂಡೆ. ನನ್ನ ಸಣ್ಣ ಡೆನಿಮ್ ಮಿನಿ ಸ್ಕರ್ಟನ್ನು ನನ್ನ ಪಾರದರ್ಶಕವಾದ ಹೂಸ್ನಲ್ಲಿ ಸರಿಪಡಿಸ್ಕೊಂಡೆ. ಮೊಣಕಾಲಿನವರೆಗಿನ ಸಾಕ್ಸ್ ಮತ್ತು ಬೂಟ್ ನನಗೆ ಬೆಚ್ಚಗಿನ ಅನುಭವ ನೀಡ್ತಿತ್ತು. ಬಸ್ಸು ನಿಧಾನವಾಗಿ ತುಂಬಲಾರಂಭಿಸ್ತು ಮತ್ತು ನನ್ನ ಪಕ್ಕದ ಸೀಟು ಖಾಲಿ ಉಳಿಬೋದು, ಆರಾಮಾಗಿ ಹೋಗ್ಬೋದು ಅಂತ ನಾನು ಅಂದ್ಕೊಂಡೆ. ಆದರೆ ಕೊನೆಗಳಿಗೆನಲ್ಲಿ ಎತ್ತರದ ಅತ್ಯಂತ ಆಕರ್ಷಕವಾಗಿ ಕಾಣೋ ವಯಸ್ಸಾದ ದಕ್ಷಿಣ ಭಾರತದ ಗಂಡಸೊಬ್ಬರು ಬಂದು ನನ್ನ ಸೀಟಿನ ಬಳಿ ನಿಂತ. ಅವನು ನೋಡೋದಕ್ಕೆ ಬಹಳ ಡಿಗ್ನಿಫೈಡ್ ಆಗಿದ್ದ. ಗಂಧ ಮತ್ತು ಮಾಸ್ಕ್ನ ಆಹ್ಲಾದಕರ ಸುಗಂಧ ಅವನಿಂದ ಬರ್ತಿತ್ತು. ಅವನ ಆಳವಾದ ಧ್ವನಿಯಲ್ಲಿ ಆ ಖಾಲಿ ಸೀಟಲ್ಲಿ ಕೂರ್ಬೋದಾ ಅಂತ ಕೇಳ್ದ. ಖಂಡಿತ ಸರ್, ನಾನು ಉತ್ತರ ಕೊಟ್ಟೆ. ಆದರೆ ನನ್ನ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾಗಿದ್ವು. ಅವನು ನನ್ನನ್ನು ನಿಗೂಢವಾಗಿ ನೋಡ್ದ ಮತ್ತು ನನ್ನ ದೇಹನ ನೋಡಿದಾಗ ನಾನು ಇನ್ನಷ್ಟು ನಾಚಿಕೆ ಪಟ್ಟೆ. ಈ ಆಕರ್ಷಕ ವಯಸ್ಸಾದ ಗಂಡಸರು ಯಾವಾಗಲೂ ನನ್ನನ್ನು ಯಾಕೆ ನರ್ವಸ್ ಮಾಡಿಬಿಡ್ತಾರೆ? ಅವನು ತನ್ನ ಒದ್ದೆಯಾದ ಜಾಕೆಟ್ನ ತೆಗೆದು ನನ್ನ ತಲೆ ಮೇಲಿನ ರ್ಯಾಕಲ್ಲಿ ಇಡೋವಾಗ ಅವನ ಅಗಲವಾದ ಎದೆ, ಗಂಡಸಿನ ವಾಸನೆ ಮತ್ತು ಅವನ ದೇಹ ನನ್ನ ದೇಹಕ್ಕೆ ಎಷ್ಟು ಹತ್ತಿರದಲ್ಲಿದೆ ಅನ್ನೋದು ನನಗೆ ಸ್ಪಷ್ಟವಾಗಿ ಅರಿವಾಗ್ತಿತ್ತು. ನಂತರ ಬಸ್ಸು ಮೈಸೂರು ಹೈವೇ ಅಂತ ಸಾಕ್ತು. ನಾವು ನಮ್ಮ ಪ್ರಯಾಣದ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಅವನು ತುಂಬ ಆಕರ್ಷಕವಾಗಿ ಮಾತಾಡ್ತಿದ್ದ. ಒಂದು ಅರ್ಧ ಗಂಟೆ ಕಳೀತು. ಆಮೇಲೆ ಕಂಡಕ್ಟರ್ ಕ್ಯಾಬಿನ್ ಲೈಟ್ಸ್ ಆಫ್ ಮಾಡ್ದ. ನನ್ನ ಪಕ್ಕದಲ್ಲಿರೋ ದೊಡ್ಡ ಬೆಚ್ಚಗಿನ ಗಂಡಸಿನ ದೇಹದ ಬಗ್ಗೆ ನನಗೆ ಅರಿವಿತ್ತು. ನಮ್ಮ ತೊಡೆಗಳು ಬಹುತೇಕ ಸ್ಪರ್ಶಿಸ್ತಾ ಇದ್ವು. ದಿನದ ಆಯಾಸದಿಂದ ನಾನು ನಿದ್ದೆಗೆ ಜಾರಿದೆ. ನಾನು ಎಷ್ಟು ಹೊತ್ತು ಮಲಗಿದ್ನೋ ನೆನಪಿಲ್ಲ. ಆದರೆ ಬಾಯಿ ಒಣಗಿ ಎಚ್ಚರ ಆಯಿತು. ನನ್ನ ತಲೆ ಅಪರಿಚಿತನ ಭುಜದ ಮೇಲೆ ಒರಗಿತ್ತು. ಅವನಿಗೂ ನಿದ್ದೆ ಬಂದಿದ್ದಂತಿತ್ತು. ಆದರೆ ಕೆಳಗೆ ನೋಡಿದಾಗ ನನ್ನ ಹೃದಯ ಬಡಿತ ಜೋರಾಯಿತು. ನನ್ನ ಮಿನಿ ಸ್ಕರ್ಟ್ ಮೇಲಕ್ಕೇರಿತ್ತು. ಹೈವೇ ಲೈಟಿನ ಮಂದ ಬೆಳಕಲ್ಲಿ ಎಲ್ಲನೂ ಕಾಣಿಸ್ತಾ ಇತ್ತು. ನಾನು ಗಾಬರಿಯಿಂದ ಸುತ್ತ ನೋಡಿ ಸ್ಕರ್ಟ್ನ ಕೆಳಗಡೆ ಎಳ್ಕೊಂಡೆ. ನಾನು ನಿದ್ದೆ ಮಾಡೋವಾಗ ಇವನು ನನ್ನನ್ನು ಮುಟ್ಟಿರಬಹುದಾ ಅಂತ ನನ್ನ ಮನಸ್ಸಲ್ಲೇ ಅಂದ್ಕೊಂಡೆ. ಆಗ ನಾನು ಒಂದು ಪ್ಯಾಂಟ್ನ ಕಡೆ ನೋಡಿದಾಗ ನನ್ನ ಉಸಿರು ಬಿಗಿ ಹಿಡಿದಂತಾಯಿತು. ಅವನ ಕಡು ಬಣ್ಣದ ಪ್ಯಾಂಟಲ್ಲಿ ದೊಡ್ಡದಾದ ಸ್ಪಷ್ಟವಾದ ಉಬ್ಬಿತ್ತು. ಅದು ಅದ್ರತಾ ಇತ್ತು. ಅಯ್ಯೋ, ಇವನ್ ತಮ್ಮ ಎದ್ದು ನಿಂತ್ಬಿಟ್ಟಿದ. ಅವನು ನನ್ನನ್ನು ಮುಟ್ಟಿದಾನ? ಅವನು ನಿದ್ದೆನಲ್ಲಿ ಸ್ವಲ್ಪ ಅಲಗಾಡ್ದ. ಅಮಲಲ್ಲಿ ನನಗೂ ತಡೆಯೋಕ್ಕಾಗಲಿಲ್ಲ. ನನ್ನ ಕಾಲಿಂದ ಅವನ ಕಾಲಿಗೆ ಉಜ್ಜಿದೆ. ನಂಗೊಂದು ರೀತಿ ಕಿಕ್ ಸಿಕ್ತು. ಉಸಿರು ಬಿಗಿ ಹಿಡಿದು ನನ್ನ ನಡುಗೋ ಕೈಯನ್ನು ಅವನ ಗಟ್ಟಿಯಾದ ತೊಡೆ ಮೇಲಿಟ್ಟು ನಿಧಾನವಾಗಿ ಸವರಿದೆ. ಅವನು ನನ್ನ ಕಡೆ ಸ್ವಲ್ಪ ಜರುಗಿ ತನ್ನ ಕಾಲುಗಳನ್ನು ಅಗಲಿಸ್ದ. ನಾನು ಕತ್ಲೆ ಕ್ಯಾಬಿನ್ನಲ್ಲಿ ಸುತ್ತಲೂ ನೋಡಿದೆ. ಎಲ್ಲರೂ ಬ್ಲಾಂಕೆಟ್ನ ಹೊದ್ದು ಮಲಗಿಬಿಟ್ಟಿದ್ರು. ಓಲ್ವೋ ಇಂಜಿನ್ ಸದ್ದು ಮತ್ತು ಮಳೆ ಸದ್ದು ಮಾತ್ರನೇ ಕೇಳಿಸ್ತಾ ಇದ್ದಿದ್ದು. ಭಯದಿಂದ ನಾನು ನನ್ನ ಕೈಯನ್ನು ಹಿಂದೆ ಕೆಳ್ಕೊಂಡೆ. ನನ್ನ ಬೆರಳುಗಳು ನಡುಗ್ತಾ ಇದ್ವು. ನಾನು ಏನು ಮಾಡ್ತಾಯಿದ್ದೀನಿ? ಅದು ಪಬ್ಲಿಕ್ ಬಸ್ಸಲ್ಲಿ ಅಂತ ಒಮ್ಮೆ ಭಯ ಆಯಿತು. ನಾನು ಎಚ್ಚೆತ್ಕೊಂಡೆ. ಸುತ್ತಲೂ ಇರುವ ಆಂಟಿ ಅಂಕಲ್ಗಳು ನನ್ನನ್ನು ಹಿಡಿದ್ಬಿಟ್ರೆ ಎಷ್ಟು ಅವಮಾನ ಅಂತ ಹೆದರಿದ್ದೆ. ಅವನ ನಿದ್ದೆಯಲ್ಲಿ ಏನೋ ಗೊಣಗುಡ್ತಾ ಇದ್ದ.
ನಾನು ತಕ್ಷಣವೇ ತಣ್ಣನೆಯ ಕಿಟಕಿ ಕಡೆ ಮುಖ ತಿರುಗಿಸ್ದೆ. ನನ್ನ ಹೃದಯ ಬಡಿತ ಜೋರಾಗ್ತಾ ಇತ್ತು. ಹತಾಶೆಯಿಂದ ಬೇಯ್ತಾ ಇದ್ದೆ. ಸ್ವಲ್ಪ ಸಮಯದ ನಂತರ ನನ್ನ ಕೆಳ ಬೆನ್ನಿನ ಮೇಲೆ ಸ್ಕರ್ಟ್ನ ಮೇಲ್ಭಾಗದಲ್ಲಿ ದೊಡ್ಡ ಬೆಚ್ಚಗಿನ ಕೈ ಸ್ಪರ್ಶ ಆಯಿತು. ನಾನು ತಕ್ಷಣ ಎಚ್ಚರ ಆದೆ, ಆದರೆ ಅಲ್ಲಿಂದ ಕದಲೇ ಇಲ್ಲ. ಆ ಕೈ ಮತ್ತೆ ಬಂತು. ಈ ಬಾರಿ ಅದು ಹೆಚ್ಚು ಧೈರ್ಯದಿಂದ ನನ್ನ ದೇಹದ ನಯವಾದ ಚರ್ಮನ ಸವರ್ತಾ ಇತ್ತು. ನನ್ನ ದೇಹದಲ್ಲೆಲ್ಲ ಜುಮ್ ಅಂತಿತ್ತು. ನಾನು ಮತ್ತೆ ತಿರುಗಿ ಬಸ್ನ ಗೋಡೆಗೆ ಅಂಟ್ಕೊಂಡು ಕೂತ್ಕೊಂಡೆ. ಇದರಿಂದ ಅವನಿಗೆ ಕೈ ಬಿಡೋದಕ್ಕೆ ಇನ್ನೂ ಸಹಾಯ ಆಯಿತು. ನನ್ನ ಕಡೆ ತಿರುಗು, ಯಾರೂ ನೋಡ್ತಾ ಇಲ್ಲ ಅಂತ ಅವನು ನನ್ನ ಕಿವಿ ಹತ್ರ ಪಿಸ್ಗುಟ್ದ. ಅವನ ಆಳವಾದ ಧ್ವನಿ ನನ್ನ ಮೈಯೆಲ್ಲ ಜುಮ್ ಅಂತು. ನಾನು ಹಿಂದೇಟಾಕ್ತೆ. ಬಾಯಿ ಒಣಗ್ತಾ ಇತ್ತು. ಇದು ಮರಳಿ ಬಾರದ ಹಂತ ಅಂತ ನನಗೆ ತಿಳಿದಿತ್ತು. ನಿಲ್ಲಿಸು ಅಂದರೆ ನಿಲ್ಲಿಸ್ಬಿಡ್ತಿದ್ದ, ಆದರೆ ನನಗೆ ನಿಲ್ಲಿಸೋದಕ್ಕೆ ಇಷ್ಟನೇ ಆಗಿರಲಿಲ್ಲ. ನನ್ನ ಗಾಬರಿಯಿಂದ ಅವನ ಭುಜದ ಮೇಲಿಂದ ಹಿಂದಕ್ಕೆ ನೋಡಿದೆ. ಯಾರಾದರೂ ನೋಡ್ತಿದ್ದಾರಾ? ನಾವು ಮಾಡ್ತಿರೋ ಹಸಿ ಬಿಸಿ ಕೆಲಸ ಸಿಕ್ಬೀಳ್ತಾ ಇತ್ತು. ಆದರೆ ಅವನು ಸ್ವಲ್ಪನೂ ಭಯ ಇಲ್ಲದೆ ಅವನ ಕೆಲಸನ ಮುಂದುವರಿಸ್ದ. ಸ್ವಲ್ಪ ಸಮಯದಲ್ಲಿ ನನ್ನ ಆಸೆ ಎಲ್ಲ ತೀರೋಗಿ ಸುಸ್ತಾಗಿ ಹಾಗೆ ಸೀಟಿಗೆ ಹೊರಗ್ದೆ. ನಾನು ಏನು ಮಾಡಿದೆ ಅಂತ ನಾನು ನಾಚಿಕೆಯಿಂದ ಮಳೆ ಆಗ್ತಾ ಇದ್ದ ಕಿಟಕಿ ಹೊರಗೆ ನೋಡಿದೆ. ಅವನು ತನ್ನ ಕೈ ತೊಳೆಯೋದಕ್ಕೆ ಸೀಟಿಂದ ಎದ್ದು ಹೋದ. ಕೆಲವೇ ನಿಮಿಷದಲ್ಲಿ ಹಿಂತಿರುಗಿ ಬಂದ. ನನ್ನ ಕಡೆ ನೋಡು ಅಂದ. ಅವನು ಕಮ್ಯಾಂಡ್ ಮಾಡ್ದ. ನಾನು ತಿರುಗಿ ಅವನ ಆಕರ್ಷಕ ವಯಸ್ಸಾದ ಕಣ್ಣುಗಳನ್ನು ನೋಡಿದೆ. ಮುಂದೆ ಗುಂಡ್ಲುಪೇಟೆಯಲ್ಲಿ ಬಸ್ ನಿಲ್ಲಿಸ್ತಾರೆ. ಅವನು ಹೇಳ್ದ, ಹೋಗಿ ಕ್ಲೀನ್ ಮಾಡ್ಕೊ. ಅವನು ಸ್ವಲ್ಪ ಹೊತ್ತು ನಿಂತು ಅವನು ನಗ್ತಾ ಹೇಳ್ದ, ಇನ್ನೊಂದು ವಿಷಯ. ಅವನ ಧ್ವನಿ ದಪ್ಪ ಆಯಿತು. ಬಸ್ಸಿಗೆ ವಾಪಸ್ ಬರೋ ಮುನ್ನ ಆ ಒದ್ದೆ ಆದ ಬಟ್ಟೆನ ತೆಗೆದು ಬಿಸಾಕ್ ಬಾ ಅಂತ ಹೇಳ್ದ. ಮುಂದೆ ಬಸ್ ನಿಲ್ಲಿಸಿದಾಗ ನಾನು ಕೆಳಗೆ ಇಳಿದೋದೆ. ಅವನು ಕೂಡ ನನ್ನ ಜೊತೆನೇ ಕೆಳಗೆ ಇಳಿದು ಬಂದ. ನಾನು ವಾಶ್ರೂಮ್ಗೆ ಹೋಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹೊರಗೆ ಬಂದಾಗ ಅಲ್ಲಿ ಬಸ್ ಇರಲಿಲ್ಲ. ಈ ಬಸ್ ಎಲ್ಲಿ ಹೋಯ್ತು ಅಂತ ಸುತ್ತಮುತ್ತ ನೋಡುವಾಗ ನನ್ನ ಪಕ್ಕದಲ್ಲಿ ಕೂತಿದ್ದಂತಹ ಆ ಅಪರಿಚಿತ ವ್ಯಕ್ತಿ ತನ್ನ ಅಕ್ಕಪಕ್ಕ ಬ್ಯಾಗ್ಗಳನ್ನು ಇಟ್ಕೊಂಡು ನಿಂತಿದ್ದ. ಅದನ್ನು ನೋಡಿದೆ. ಅವನ ಹತ್ರ ನಿಧಾನಕ್ಕೆ ಹೋದಾಗ ಅವನ ಹತ್ರ ಇದ್ದ ಬ್ಯಾಗ್ಗಳಲ್ಲಿ ನಂದು ಇತ್ತು ಅಂತ ತಿಳಿತು. ಇದೇನು ಮಾಡ್ತಿದ್ದೀರಾ ನೀವು? ನನ್ನ ಬ್ಯಾಗ್ಗಳನ್ನು ಯಾಕೆ ಕೆಳಗಡೆ ತಂದಿದ್ದೀರಾ? ಬಸ್ ಎಲ್ಲಿ ಹೋಯ್ತು ಅಂತ ಕೇಳಿದಾಗ ಅವನು ನಗ್ತಾ, ಎಷ್ಟೊತ್ತಾದರೂ ನೀನು ವಾಶ್ರೂಮಿಂದ ಬರಲೇ ಇಲ್ಲ, ಬಸ್ಸು ಹೊರಟು ನಿಂತಿತ್ತು, ಹಾಗಾಗಿ ನಿನ್ನ ಲಗೇಜ್ನ ಕೆಳಗಡೆ ಇಳಿಸ್ದೆ. ಮತ್ತು ನೀನು ಯಾಕೆ ಇಳಿದೆ ಅಂತ ನಾನು ಕೇಳಿದಾಗ, ಈ ಮಧ್ಯರಾತ್ರಿನಲ್ಲಿ ಒಂಟಿ ಹುಡುಗಿ ನೀನು ಒಬ್ಳೆ ಎಲ್ಲಿ ಹೋಗ್ತೀಯಾ, ಅದಕ್ಕಾಗಿ ಇಳದೆ ಅಂತ ಹೇಳ್ದ. ಈಗೇನು ಮಾಡೋದು ಅಂತ ನಾನು ಭಯದಿಂದ ಕೇಳಿದಾಗ, ಯಾಕೆ ಭಯ ಪಡ್ತೀಯಾ, ನಾನು ಇದೀನಲ್ಲ ಬಾ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿಯೇ ಇದ್ದ ಒಂದು ಲಾಡ್ಜಲ್ಲಿ ರೂಮ್ ಮಾಡ್ದ. ರೂಮ್ ಒಳಗೆ ಹೋದಾಗ ಅವನು ಕೂಡ ಒಳಗೆ ಬಂದ. ನೀನು ಯಾಕೆ ಬರ್ತಿದ್ಯಾ ಅಂತ ಕೇಳಿದಾಗ, ಮತ್ತು ನಾನೆಲ್ಲಿಗೆ ಹೋಗಲಿ ಅಂತ ಹೇಳ್ದ. ಬೇರೆ ರೂಮ್ಗೆ ಹೋಗು, ನನ್ನ ರೂಮಿಗೆ ಯಾಕೆ ಬರ್ತಿದ್ದೀರಾ ಅಂತ ನಾನು ಕೇಳಿದೆ. ಅದಕ್ಕವನು, ಇಬ್ರಿಗೂ ಸೇರಿ ಒಂದೇ ರೂಮ್ ಮಾಡಿರೋದು ಅಂತ ಹೇಳ್ದ. ನನ್ನ ಶಾಕಿಂದ ಭಯದಿಂದ ಅವನನ್ನೇ ನೋಡಿ, ಯಾಕೆ ಅಂತ ಕೇಳಿದಾಗ, ಬಸ್ಸಲ್ಲಿ ನೀನು ಮಾತ್ರ ಸುಖಪಟ್ಟೆ, ನನಗದ್ರಿಂದ ಸುಖನೇ ಸಿಕ್ಕಿಲ್ಲ. ಈಗ ನನ್ನ ಸುಖದ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಲ್ವಾ, ಅದಕ್ಕಾಗಿ ಅಂತ ಹೇಳಿ ನನ್ನನ್ನು ಆ ರೂಮಲ್ಲೇ ಬಿಡದೆ ಗಟ್ಟಿಯಾಗಪ್ಕೊಂಡು ನಾನು ಎಷ್ಟೇ ವಿರೋಧ ಮಾಡಿದ್ರೂ ಬಿಡದೆ ನನ್ನ ಬಟ್ಟೆ ಬಿಚ್ಚಿ ಅವನ ಆಸೆನ ತೀರಿಸ್ಕೊಂಡ. ಅವನ ಬಲದ ಮುಂದೆ ನನ್ನ ಶಕ್ತಿ ಕರಗಿ ಹೋಯಿತು. ಅವಾಗ ನನಗೆ ರೆಸ್ಟ್ ಮಾಡೋದಕ್ಕೂ ಕೂಡ ಬಿಡದೆ ಚೆನ್ನಾಗಿ ಮಜಾ ಮಾಡ್ದ. ಆಮೇಲೆ ಇಬ್ಬರು ಸೇರಿ ಊಟಿಗೆ ಹೋದ್ವಿ. ಆ ಚಳಿಯ ವಾತಾವರಣದಲ್ಲಿ ಇಬ್ಬರು ಸೇರಿ ಒಂದು ರೌಂಡ್ ಹನಿಮೂನ್ನ ಮುಗಿಸ್ಕೊಂಡು ಮತ್ತೆ ವಾಪಸ್ ನಮ್ಮ ಮನೆಗೆ ಬಂದ್ವಿ. ಅದಾದಮೇಲೆ ಮತ್ತೆ ಅವನನ್ನು ಮೀಟ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ನನ್ನ ಫೋನ್ನಲ್ಲಿದ್ದ ಸಿಮ್ಮನ್ನು ಮುರಿದು ಹಾಕಿ ಹೊಸ ಜೀವನನ ಶುರು ಮಾಡಿದೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.